ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದನೇ ಬರಬೇಕಾಗಿತ್ತು, ಬಟ್ ಅವರು ಸುಪ್ರೀತ್ ಅವರು ಒಂದು ಅಮೌಂಟ್ನ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು. ಅದ್ರ ಕೆಳಗಡೆ ನಾನು ಕೊಡೋದೇ ಇಲ್ಲ ಅಂತ ಹೇಳೋರು. ಸರಿ ಆಯಿತು ಸರ್, ನೀವೇನೋ ಮಾತಾಡ್ತಾ ಇದ್ದೀರಾ, ಮಾಡ್ತಿರೋಲ್ವ ನನಗೆ ಗೊತ್ತಿಲ್ಲ, ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ವಿ. ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ಗೆ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು, ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸು, ಆಮೇಲೆ ಯಾವತ್ತವ್ರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ. ಸೊ ಅವ್ರು ಏನು ಮಾತು ಕೊಟ್ಟಿದ್ರು, ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ. ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು, ಆ ಥರ ಮಾಡಿದ್ದಾರೆ. ಸೊ ಆಮೇಲೆ ಈ ರಿಲೇಷನ್ ಬೇರೆ ಮುಂಚೆಯಿಂದ ಇತ್ತು, ಅವ್ರು ಮಾಡಿರೋ ಮುಂಚೆ 2 ಸಿನಿಮಾನು ನಮ್ಮ ಹತ್ರನೇ ಇತ್ತು. ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋದೊಂದು ಗ್ಯಾರಂಟಿ ಬೇರೆ ಇತ್ತು. ಬಟ್ ನಿಜವಾಗ್ಲೂ ಹಾಡುಗಳು ನೀವು ಕೇಳ್ತೀರಾ, ಬಂದಿದ್ದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡೆಯೋ ಥರ ಗ್ಯಾರಂಟಿ ಇರುತ್ತೆ. ಅಷ್ಟು ಚೆನ್ನಾಗಿದೆ ಹಾಡುಗಳು. 6 ಹಾಡಿದೆ. 6 ಹಾಡೂ ಒಂದರಿಂದ ಒಂದು ಕಾಂಪಿಟ್ ತಗೊಳುತ್ತೆ. ಯುದ್ಧ ಶುರು ಅಂತಾರಲ್ವ, ಆ ಸಾಂಗ್ ಯುದ್ಧ ಶುರು ಆಗುತ್ತೆ. ಈ ಸಾಂಗ್ ಚೆನ್ನಾಗಿದೆಯಾ, ಆ ಸಾಂಗ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ಆ ಥರ ಇದೆ. ಆಮೇಲೆ ಅರ್ಜುನ್ ಸರು ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗ್ಲೂ ಯಾವುದು ಆ್ಯಾವ್ರೇಜ್ ಅನ್ನೋ ಥರನೇ ಇಲ್ಲ, ಎಲ್ಲ ಸೂಪರ್ ಹಿಟ್ಸೆ. ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು. ಧ್ರುವ ಸರ್ ಜೊತೆ ಫಸ್ಟು ಅದ್ದೂರಿ ಮಾಡಿದ್ವಿ, ಆಮೇಲೆ ತುಂಬ ಕಷ್ಟ ಬಿದ್ದು ಪೊಗರು ತೊಗೊಂಡ್ವಿ, ತಿರ್ಗಾ ಒಂದು ಮಿಸ್ ಆಯಿತು ಮಧ್ಯದಲ್ಲಿ. ಆದರೆ ಈ ಪಿಕ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ, ಯಾಕಂದರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ನನಗೆ ಗೊತ್ತು, ನಾವು ಪೊಗರು ಟೀಸರು ರಿಲೀಸ್ ಮಾಡಿದಾಗ ರಾತ್ರಿ 12 ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಗ್ಗೆ 10:30ಗೆ ಬಿಡಬೇಕು. ಆಯಿತು ಸರ್, ಇನ್ನೇನು ಬೆಳಗ್ಗೆ 10 ಗಂಟೆ ಬಂದರೆ ಆಯಿತು ಅಂತ ಹೇಳಿದ್ರೆ, ಇಲ್ಲ ನನಗೆ 8 ಗಂಟೆ ನೀವು ಆಫೀಸಲ್ಲಿ ಇರಬೇಕು ಅಂದ್ರೆ, ಸರ್ ಏನೂ ಮಾಡೋಂಗಿಲ್ವಲ್ಲ, ಬರೀ ಪ್ರಸ್ತಾನೆ ಮಾಡಬೇಕು, ಬರೋಣ ಅಂದರೆ ಇಲ್ಲ ನೀವು 8 ಗಂಟೆಯಲ್ಲಿ ಇರಬೇಕು. ಸೊ ಆ ಥರ ಒಂದು ಉತ್ಸಾಹ, ಅಂದರೆ ನಮ್ಮ ಟೀಮ್ಗೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ಅವರಲ್ಲೊಂದು ಪ್ರಮೋಷನ್ ಅಂತ ಇದೆ. ಸೊ ಓವರಾಲ್ ನೀವು ನೋಡೋಕ್ಕೆ ಹೋದರೆ ದೇರ್ ಇಸ್ ನಾಟ್ ಇವನ್ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಕ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ. ಸೊ ಆ ಹಿಂದೆ ನಾವು ಇಟ್ಸ್ ಹೌದು ಪ್ರೈಸ್ ಅಂತ ಹೇಳ್ತೀರಾ, ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಬಿಗರ್ ಪ್ರೈಸ್. ಈ ವರ್ಷ ನಾನು ಏನು ಬಜೆಟ್ ಇತ್ತಿದೆ ಕೇಳಿದ್ರು ಅದೆಲ್ಲ ಕಿತ್ಕೊಂಡ್ಬಿಟ್ರಿ ಇವರು. ಸೊ ಓಕೆ, ಸಾಂಗ್ಗಳು ಕೇಳ್ತೀರಾ, ನಿಮಗೂ ಅನಿಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀನಿ, ಭರವಸೆ ಅಂತ. ಸೊ ಆಲ್ ದಿ ಬೆಸ್ಟ್, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು. ಭರತ್ ಅವ್ರು ಏನಾದರೂ ಮಾತಾಡೋಕ್ಕೆ ಇಷ್ಟ? ಓಕೆ, ಆನಂದ್ ಅವರು. ಎಲ್ಲರಿಗೂ ನಮಸ್ಕಾರ. ಸೊ ಅದೇ ಅಂದರೆ ವಾರ್ ಅಂದರೆ ನಾವು ಬ್ರದರ್ಸು ವಾರ್ ಮಾಡ್ತಾ ಇರ್ತೀವಿ, ಏನೇನು ಯಾವ ಫಿಲ್ಮ್ ತೊಗೋಬೇಕು ಅದು ಅಂತ. ಸೊ ಕೆ ಡಿ ಹೆಸರು ಬಂದಾಗ ಇಬ್ಬರು ಜೊತೆಗೆ ಸೇರಿಬಿಟ್ವಿ. ಇಲ್ಲ ಇದರಲ್ಲಿ ಏನು ಡಿಸ್ಕಷನ್ನೇ ಬಂದಿಲ್ಲ, ಫೈಟು ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲ ಈ ಪಿಕ್ಚರ್ ಇಬ್ಬರು ಎಸ್, ನಾನು ಇದು ಇವರು ಹೇಳಿದ್ರು ಎಸ್ ತೊಗೋಬೇಕು, ನಾನು ಹೇಳಿದೆ ಎಸ್ ತೊಗೋಬೇಕು ಅಂತ. ಸೊ ಆ ಥರ ಆಯಿತು ಈ ಪಿಕ್ಚರು. ಏಕೆಂದರೆ ಒಂದು ಹಿಸ್ಟ್ರಿ ಇದೆ, ಇದ್ರ ಹಿಂದೆ ಇರೋ ಆ್ಯಮ್ಯುನೇಷನ್ ಅಂತ ಹೇಳ್ಬೋದು ಸರ್. ದಿ ಎಂಟೈರ್ ವೆಪನರಿ ಅಂತ ಹೇಳಬೇಕಂದ್ರೆ ಈ ವಾರ್ ಗೆದ್ಬೇಕು, ಇಟ್ ಈಸ್ ಅ ಶಾರ್ಟ್ ವಿನ್ನಿಂಗ್. ಇದು ಆ್ಯಮ್ಯುನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಸರ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ, ಧ್ರುವ ಸರ್, ಪ್ರೇಮ್ ಸರ್, ಅರ್ಜುನ್ ಸರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್. ಸೊ ಈ ಎಲ್ಲ ಆಲ್ ದ ಪಾಯಿಂಟ್ಸ್ ಆರ್ ಕವರ್ಡ್, ಅಂದರೆ ಆಲ್ ದ ಪಾಯಿಂಟ್ಸ್ ಆರ್ ಬಿಕಮಿಂಗ್ ಒಂದು ಈ ಪಿಕ್ಚರ್ ಗೆಲ್ಲುತ್ತೆ ಅಂತ ಒಂದು ಭರವಸೆ ಇದೆ. ಸೊ ಈ ಪಿಕ್ಚರ್ ಬಿಡಬೇಕು ಅಂತ ಒಂದು ಇಲ್ಲ ಈ ಯೋಚನೆ ಮಾಡಬೇಕು, ಓಕೆ ಶುಡ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಯಾವುದು ಪ್ರಶ್ನೆನೇ ಬಂದಿಲ್ಲ ನಮ್ಮ ಮೈಂಡಲ್ಲಿ. ಈ ಪಿಕ್ಚರ್ ಬೇಕೇ ಬೇಕು ಅಂತ ಇಟ್ ವಾಸ್ 100% ಇದು. ಸೊ ಆಲ್ ದಿ ಬೆಸ್ಟ್ ಸರ್, ಆ್ಯಂಡ್ ಥ್ಯಾಂಕ್ ಯು. ಈ ಆನಂದ್ ಆಡಿಯೋ ಮೇಲೆ ಭರವಸೆ ಮಾಡಿ ವಿ ಹ್ಯಾವ್ ಟೇಕನ್ ದಿಸ್ ಫಿಲ್ಮ್. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದೀರಾ ಈ ಪ್ರಾಜೆಕ್ಟ್ನ ನಮ್ಮ ಕೈಯಲ್ಲಿ. ಸೊ ವಿ ವಿಲ್ ಮೇಕ್ ಇಟ್ ಬಿಗ್ ಅಂತ ಒಂದು ಭರವಸೆ ಇದೆ. ಥ್ಯಾಂಕ್ ಯು ಸರ್.